ಚುನಾವಣೆ ಸಂದರ್ಭದಲ್ಲಿ ಪ್ರತಿ ಮಾತು ಯಾವ ಹಂತಕ್ಕೆ ಹೋಗುತ್ತೆ ಅಂತಂದ್ರೆ ಚುನಾವಣೆ ಸಂದರ್ಭದಲ್ಲಿ ಆಗುವ ಪ್ರತಿಯೊಂದು ಘಟನೆಗಳಿಗೂ ಕೂಡ ರಾಜಕೀಯ ಸ್ವರೂಪ ರಾಜಕೀಯ ಬಣ್ಣವನ್ನ ಲೇಪನ ಮಾಡೋ ಪ್ರಯತ್ನಗಳಾಗುವುದನ್ನ ಕೂಡ ನಾವು ಗಮನಿಸಿದ್ವಿ. ಇದೀಗ ಕುಮಾರಸ್ವಾಮಿ ಅವರ ವಿಚಾರದಲ್ಲೂ ಕೂಡ ಅಂಥದ್ದೇ ಹೇಳಿಕೆ. ಚುನಾವಣೆ ಬಂತು ಅಂದ್ರೆ ಸಾಕು, ಕುಮಾರಸ್ವಾಮಿ ಅವರು ಆಸ್ಪತ್ರೆ ಸೇರ್ತಾರೆ, 3 ದಿನ ಆಸ್ಪತ್ರೆಯಲ್ಲಿರ್ತಾರೆ, ಒಂದು ಹಾರ್ಟ್ ಆಪರೇಷನ್ ಆಗುತ್ತೆ, 4ನೇ ದಿನಕ್ಕೇನೆ ಎದ್ದು ಬಂದು ಇಡೀ ರಾಜ್ಯ ಸುತ್ತಾಡೋ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿ ಮಳವಳ್ಳಿಯಲ್ಲಿ ನಡೆದ ಸಭೆಯಲ್ಲಿ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಮೊನ್ನೆಯಷ್ಟೇ ಚೆನ್ನೈನಲ್ಲಿ ಒಂದು ಸರ್ಜರಿ ಆಯಿತು ಕುಮಾರಸ್ವಾಮಿ ಅವರಿಗೆ. ಅದನ್ನ ಕೂಡ ಗಮನದಲ್ಲಿಟ್ಕೊಂಡು ಹಿಂದೆ ಕೆಲ ಬಾರಿ ಕುಮಾರಸ್ವಾಮಿ ಅವರ ಆರೋಗ್ಯ ಹದಗೆಟ್ಟ ಪ್ರಸಂಗಗಳನ್ನ ಕೂಡ ಗಮನದಲ್ಲಿಟ್ಕೊಂಡು ಈ ಮಾತನ್ನು ಹೇಳಿದ್ರ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಆ ಆಸ್ಪತ್ರೆಯಲ್ಲಾದ ಸರ್ಜರಿ, ಅಲ್ಲಿ ಬಂದಿದ್ದ ವೈದ್ಯರು, ಇದೆಲ್ಲದರ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಮಾಹಿತಿಯನ್ನ ನಾವು ನೀಡಿದ್ವಿ. ಮೊನ್ನೆ ಚೆನ್ನೈನಲ್ಲಿ ನಡೆದ ಹಾರ್ಟ್ ಸರ್ಜರಿಯ ಕುರಿತಾಗಿ. ಇದೀಗ ಈ ವಿಚಾರವನ್ನ ಕೂಡ ರಾಜಕೀಯವಾಗಿ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ವ್ಯಂಗ್ಯವಾಡಲಿಕ್ಕೆ ಬಳಸಿಕೊಂಡಿದ್ದಾರೆ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ. ದಯಮಾಡಿ ಯಾರು ಬಂದು ನಿಮ್ಮ ಹತ್ರ ನನಗೆ ಆ ತೊಂದರೆ ಆಗಿದೆ, ಈ ತೊಂದರೆ ಆಗಿದೆ ಅನ್ನುವಂಥ ಮಾತುಗಳನ್ನ ಹೇಳಿದ್ರೆ ದಯಮಾಡಿ ನಿಮ್ಮ ಕೈ ಮುಗಿದು ಹೇಳ್ತೀನಿ, ಕೇಳಬೇಡಿ. ಅವ್ರ ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ರು ಅನ್ನುವಂಥ ಪ್ರಶ್ನೆ ನೀವು ಕೇಳಬೇಕು, ಏನಾಯಿತು ಅನ್ನುವಂಥ ಪ್ರಶ್ನೆ ಕೇಳಬೇಕು. ಸುಮ್ಮನೆ ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ. ಹಾಸ್ಪಿಟ್ಲಿಗೆ ಸೇರಿಸಿ 3 ದಿವಸ ಇರ್ತಾರೆ, ಒಂದು ಹಾರ್ಟ್ ಆಪ್ರೇಷನ್ ಆಯ್ತದೆ, 4ನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ. ಅದು ಹೆಂಗೆ ಸಾಧ್ಯ ಅಂತ ನನಗೆ ಅರ್ಥ ಆಯ್ತಲ್ಲ. ಯಾರು ಹಾರ್ಟ್ ಪೇಷಂಟ್ಸು, ಈಗ ಚೆಲುವಣ್ಣ ಇಲ್ಲೇ ಕೂತವನೆ, ಚೆಲುವಣ್ಣಂಗೆ ಇರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರಣ್ಣಂಗೆ ಇರ್ತಕ್ಕಂಥದ್ದು. ಇವನು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ 1 ತಿಂಗಳಾದರೂ ಈಚೆಗೆ ಬರೋಲ್ಲ. ಅದು ಹೆಂಗೆ 2 ದಿವಸಕ್ಕೆ ನಾವು ಹಾರ್ಟ್ ಆಪ್ರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನಗಂತೂ ಗೊತ್ತಾಯ್ತಾರೆ. ನನಗೆ ಏನಾರ ಒಂದು ವಸ್ತು ಇದಿದ್ದರೆ ಹೇಳ್ಕೊಡಿ ದಯವಿಟ್ಟು. ರಾಜಕೀಯದಲ್ಲಿ ಕೆಲವೊಂದು ವಿಚಾರಗಳು ನಾವು ಚರ್ಚೆಗೆ ಒಳಪಡಿಸೋಲ್ಲ ಅಂತ ಹೇಳಿ ಅವರೇ ನಿರ್ಧಾರ ಮಾಡ್ಕೊಳ್ಬೇಕಪ್ಪ. ಈಗ ಆರೋಗ್ಯದ ವಿಚಾರದಲ್ಲೂ ಕೂಡ ಈ ರೀತಿ ಒಬ್ರ ಮೇಲೆ ಒಬ್ರು ಪಾಯಿಂಟ್ ಔಟ್ ಮಾಡ್ಕೊಂಡು, ಗೊತ್ತಿಲ್ಲ ಉದ್ದೇಶ ನಿಜವಾಗ್ಲೂ ಕೂಡ ಅವ್ರಿಗೇನಾದ್ರೂ ಇನ್ಸೈಡ್ ಮಾಹಿತಿಗಳು ಸಿಕ್ಬಿಟ್ಟಿದ್ಯಾ, ಡಾಕ್ಟರ್ಗಳೇನಾದ್ರೂ ಹೇಳಿದಾರ, ಇಲ್ಲ ಕುಮಾರಸ್ವಾಮಿ ಅವ್ರಿಗೇನು ಆಗಿರಲ್ಲ, ಚುನಾವಣಾ ದೃಷ್ಟಿಯಿಂದ ಹಿಂಗೆ ಬಂದು ಮಾಡಿಸ್ಕೊಳ್ತಾರೆ ಅಂತ ಹೇಳಿದಾರ, ಹಂಗೇನಾದ್ರೂ ಹೇಳಿದ್ರೆ ಖಚಿತವಾಗಿ ಮಾತನಾಡಲಿ. ಬಟ್ ಊಹಾಪೋಹದ ಮಾತುಗಳಿದು. ಕೇವಲ ಇವರೊಬ್ಬ ಶಾಸಕರೊಬ್ಬರ ಈ ಮಾತನ್ನ ಅರ್ಥವಾಗಿ ಇಟ್ಕೊಂಡು ಹೇಳ್ತಾ ಇಲ್ಲ, ಬಟ್ ಆರೋಗ್ಯ, ಕುಟುಂಬ, ಈ ವಿಚಾರಗಳನ್ನಾದ್ರೂ ಪಕ್ಕಕ್ಕಿಟ್ಟು ಚುನಾವಣೆ ಮಾಡಲಿ ಅಂತ ಹೇಳಿ ಎಲ್ಲಿಗೆ ಬಂದು ನಿಲ್ಲುತ್ತೆ. ಅವ್ರು ಒಂದು ಹೇಳ್ತಾರೆ, ಅವ್ರು ಇದಕ್ಕೆ ಇನ್ನೊಂದು ಕೌಂಟರ್ ರಿಯಾಕ್ಷನ್ ಕೊಡ್ತಾರೆ. ಅಲ್ಲಿ ಕೆಲಸ ಮಾಡೋ ವೈದ್ಯರಿಗೇನೆ ದಿಗ್ಲಾಗ್ಬಿಡ್ಬೇಕು, ಏನಪ್ಪ ಹಿಂಗೆಲ್ಲ ಆಗುತ್ತೆ ರಾಜಕೀಯದಲ್ಲಿ ಅಂತ ಹೇಳಿ. ಎನಿವೇ ರಾಜಕೀಯ, ಹಾಗಾಗಿ ಯಾವುದೇ ಚುನಾವಣಾ ಸಂದರ್ಭದಲ್ಲಂತೂ ರಾಜಕೀಯ ರಂಗದಲ್ಲಿ ಯಾವ ವಿಚಾರವೂ ಕೂಡ ಈ ಪರಸ್ಪರ ಕೆಸರೆರಚಾಟದಿಂದ ಆಚೆ ಉಳಿದಿಲ್ಲ ಅನ್ನೋದು ಈಗ